ಇವತ್ತು ರಾಜಕೀಯ ಧರ್ಮಾಧಾರಿತ ರಾಜಕೀಯ ನಡೆಸುವಂತಹ ಪಕ್ಷಗಳಿಗೆ ಹಣದ ಅವಶ್ಯಕತೆ ಇಲ್ಲ, ಅವರಿಗೆ ಇನ್ವೆಸ್ಟ್ಮೆಂಟ್ ಆಗಿ ಹಣದ ಅವಶ್ಯಕತೆ ಇಲ್ಲ, ಸಂಪನ್ಮೂಲಗಳ ಅವಶ್ಯಕತೆ ಇಲ್ಲ. ಕೇವಲ ಜನರ ಭಾವನೆಗಳು ಮಾತ್ರ ಕೋಟ್ಯಾಂತರ ಬೆಲೆ ಬಾಳುವಂತಹ ಇನ್ವೆಸ್ಟ್ಮೆಂಟ್ಗಳಾಗಿ ಅವರ ಸಂಪನ್ಮೂಲಗಳಾಗಿ ಮಾರ್ಪಟ್ಟಿದೆ. ಭಾವನೆಗಳ ಜೊತೆಗೆ ಚೆಲ್ಲಾಟವಾಡಿಕೊಂಡು ಅಧಿಕಾರ ಹಿಡಿದುಕೊಂಡು ಸ್ವಾಹಿತಾಸಕ್ತಿಯ ಮೂಲಕ ಇವತ್ತು ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಭಾಷಣ ನಿರ್ವಹಿಸುವಾಗ ಸಮೃದ್ಧ ಭಾರತದ ಪರಿಕಲ್ಪನೆಯನ್ನು ಈ ದೇಶದ ಮುಂದಿರಿಸಿದ್ರು. ಅಸಮೃದ್ಧ ಎನ್ನುವಂತಹ ಪದಕ್ಕೆ ವೇದೋಪನಿಷತ್ತುಗಳಲ್ಲಿ ಬಳಸಲ್ಪಟ್ಟಂತಹ ಶಬ್ದ ಅದು, ದೊಡ್ಡ ಅರ್ಥ ಇರುವಂತಹ ಶಬ್ದ ಅದು. ಅಸಮೃದ್ಧ ಭಾರತ ಆಗ್ಬೇಕು ಅಂತೇಳಿ ನೆಹರೂರವರಿಂದ ಹಿಡಿದು ಇಷ್ಟರವರೆಗಿರುವಂತಹ ಪ್ರತಿಯೋರ್ವ ಪ್ರಧಾನಿಯೂ ಕೂಡ ಕನಸು ಕಂಡಂತಹ ಈ ದೇಶದ ಸಮೃದ್ಧ ಭಾರತ ಅದು ಪರಿಕಲ್ಪನೆಯಿಂದ ಪ್ರಾಯೋಗಿಕರಣಕ್ಕಿಳಿದು ಈ ದೇಶ ಸಮೃದ್ಧವಾಗಲೇಬೇಕು, ಅದಕ್ಕೆ ಪ್ರತಿಯೊಬ್ಬರು ಕೆಲಸ ನಿರ್ವಹಿಸಲೇಬೇಕು. ಆದರೆ ಸಮೃದ್ಧತೆ ಎನ್ನುವಂಥದ್ದು ನಾಲ್ಕೈದು ಉದ್ಯಮಪತಿಗಳಲ್ಲಿ ಮಾತ್ರ ಉಳಿಯಬೇಕಾದಂತಹ ಸಮೃದ್ಧಿ ಅಲ್ಲ, ಈ ದೇಶದಲ್ಲಿ ಇರಬೇಕಾದದ್ದು. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅವನ ಮೂಲಭೂತ ಅವಶ್ಯಕತೆಗಳ ಜೊತೆಗೆ ಅವನ ಮೂಲಭೂತ ಹಕ್ಕುಗಳ ಜೊತೆಗೆ ಅದನ್ನು ಸಂರಕ್ಷಿಸಿಕೊಂಡು ಅವನಿಗೆ ಅತ್ಯುತ್ತಮವಾದ ಜೀವನ ಶೈಲಿಯಲ್ಲಿ ಬದುಕುವಂತಹ ಅವಕಾಶಗಳು ಲಭ್ಯವಾಗುವಾಗ, ಸ್ವಾತಂತ್ರ್ಯಗಳು ಲಭ್ಯವಾಗುವಾಗ ಎಲ್ಲಾ ರೀತಿಯಲ್ಲೂ ಸಾಂಸ್ಕೃತಿಕವಾಗಿಯೂ ಸಮೃದ್ಧ, ಅದೇ ರೀತಿಯಲ್ಲಿ ಆರ್ಥಿಕವಾಗಿಯೂ ಸಮೃದ್ಧ, ಈ ಎಲ್ಲಾ ರೀತಿಯ ಸಮೃದ್ಧಿಯನ್ನು ಸಾಧಿಸುವಾಗಲಾಗಿದೆ ಒಂದು ದೇಶ ಒಂದು ಸಮೃದ್ಧದ ಪರಿಕಲ್ಪನೆಗೆ ತಲುಪುವಂಥದ್ದು ಅಂತೇಳಿ ನಾವೆಲ್ಲೂ ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ವಿಚಾರ. ಆದುದರಿಂದಲೇ ಈ ದೇಶ ಒಂದು ಕಡೆಯಲ್ಲಿ ಒಂದಿಷ್ಟು ಮಂದಿ ಬೇರೆ ಕಡೆಗೆ ಎಳೆದುಕೊಂಡು ಹೋಗುವಾಗ ಅದಕ್ಕೆ ಪ್ರತಿ ಸವಾಲಾಗಿ ನಮ್ಮದೇ ರೀತಿಯಲ್ಲಿ ಆಲೋಚಿಸದೆ ಒಂದು ಅತ್ಯುತ್ತಮವಾದಂತಹ ನಾಯಕತ್ವದ ಮೂಲಕ ಅದಕ್ಕೆ ಬೇಕಾದಂತಹ ನಾಯಕತ್ವವನ್ನು ಕೊಟ್ಟುಕೊಂಡು ಈ ದೇಶದ ಸಂವಿಧಾನವನ್ನು ಕಾನೂನನ್ನು ಗೌರವಿಸಿಕೊಂಡು ಬಹುಮಾನ್ಯ ಸಮಸ್ತ ಕೇಂದ್ರೀಯ ಜಮಯಿಯತುಲ್ ಉಲಮಾ ದೇಶದ 79ನೇ ಸ್ವಾತಂತ್ರ್ಯೋತ್ಸವವನ್ನು ದೇಶ ಆಚರಿಸುವುದಿದ್ರೆ ಸಮಸ್ತ ಕೇಂದ್ರೀಯ ಜಮಯಿಯತುಲ್ ಉಲಮಾ 100ನೇ ವಾರ್ಷಿಕೋತ್ಸವಕ್ಕೆ ಅಣಿಯಾಗ್ತಾ ಇದೆ. 100 ವರ್ಷಗಳ ಇತಿಹಾಸವಿದೆ. ಇದರ ಇಂದಿನ ಅಧ್ಯಕ್ಷರಾದಂತಹ ಸಯ್ಯದುಲ್ ಉಲಮಾರವರ ಹಿರಿತಲೆಮಾರು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಕೊಟ್ಟಂತಹ ಹಿರಿಮೆ ಇರುವವರು. ಈ ದೇಶದ ಈ ಸಂಸ್ಥದ ಈಗಿನ ಪ್ರಧಾನ ಕಾರ್ಯದರ್ಶಿಯಾದಂತಹ ಆಲಿಕುಟ್ಟಿ ಉಸ್ತಾದ್ ಅವರ ಹಿರಿಯರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಕೊಡುಗೆ ಕೊಟ್ಟವರು, ಜೈಲುವಾಸ ಅನುಭವಿಸಿದವರು. ಈ ಉಮ್ಮತ್ತಿನ ನಾಯಕತ್ವ ಆಗಿರುವಂತಹ ಪಾಣಕಾಡು ಕುಟುಂಬ, ಆ ಕುಟುಂಬದ ಹಿರಿತಲೆಮಾರು ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕೊಡುಗೆ ಕೊಟ್ಟವರು. ಮಾತ್ರವಲ್ಲ, ಈ ಸಮಸ್ತ ಕೇಂದ್ರೀಯ ಜಮಯಿಯತುಲ್ ಉಲಮಾದ ಉಪಾಧ್ಯಕ್ಷರಾಗಿದ್ದಂತಹ ಪಾಂಗಿಲ್ ಅಹಮದ್ ಕುಟ್ಟಿ ಮುಸ್ಲಿಯಾರ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು. ಬಹುಮಾನ್ಯರಾದ ವರೆಕ್ಕಲ್ ಮುಲ್ಲಕೋಯ ತಂಗಳರಿಂದ ಹಿಡಿದು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಕೊಟ್ಟವರು. ಈ ದೇಶ ಇಬ್ಬಾಗವಾಗುವಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಸರಿಯಾದ ದಾರಿ ತೋರಿಸಿಕೊಟ್ಟವರು. ಈ ದೇಶದ ಪ್ರತಿಯೊಂದು ಬಾಬರಿ ಮಸೀದಿ ಧ್ವಂಸ ಆದಂತಹ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಈ ಉಮ್ಮತ್ತನ್ನು ಸರಿದಾರಿಯಲ್ಲಿ ಚಲಿಸಿದಂತಹ ಉಲಮಾ ನಾಯಕತ್ವದ ಮೂಲಕ, ಸಾದಾತ್ಗಳ ನಾಯಕತ್ವದ ಮೂಲಕ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿಕೊಂಡು ನಿರಾಶೆಗಿಳಿಯದೆ ಕಾಮ್ತಾ ಹೇ ದಿಲ್ ತೆರಾ ಅಂದೇಶ ತೂಫಾನ್ ಸೆ ಕ್ಯಾ, ಎಲ್ಲಿಯೋ ಕಡಲಿನಾಚೆಗೆ ತೂಫಾನ್ ಬರುವಾಗ ಇಲ್ಲೂ ತೂಫಾನ್ ಬಂದುಕೊಂಡು ಎಲ್ಲವೂ ನಾಶವಾಗ್ಲಿಕ್ಕಿದೆ ಅಂತೇಳಿ ಹೃದಯದಲ್ಲಿ ಭೀತಿ ಇಟ್ಟುಕೊಂಡು ಬದುಕಬೇಡ. ಅದೆಲ್ಲವೂ ಕೂಡ ತೂಫಾನ್ಗಳು ಮುಂದೆಯೂ ಬಂದಿದೆ, ಇನ್ನೂ ಬರಲಿಕ್ಕಿದೆ, ಅದೆಲ್ಲವೂ ಕೂಡ ಹೋಗ್ತಲೇ ಇರ್ತದೆ. ರಾಹತು ರಹಬರ್ಬಿತು, ನೀನೇ ದಾರಿ, ನೀನೇ ತಲುಪಬೇಕಾದಂತಹ ಲಕ್ಷ್ಯ ಸ್ಥಾನವೂ ಕೂಡ, ಅದಕ್ಕೆ ಬೇಕಾಗಿ ಕೆಲಸ ಮಾಡಬೇಕಾದವನು ನೀನೇ, ಮುಂದೆ ನಿಲ್ಲಬೇಕಾದವನು ನೀನೇ. ಆದುದರಿಂದಲೇ ಈ ದೇಶವನ್ನು ಕಟ್ಟುವ ಕೆಲಸಕ್ಕೆ ಮುಂದೆ ನಿಂತುಕೊಂಡು ಕೆಲಸ ನಿರ್ವಹಿಸೋಣ ಎನ್ನುವ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ, ಇದು ನಮ್ಮ ಮೊಹಲ್ಲ, ನಾವು ಬೆಳೆದಂತಹ ಮೊಹಲ್ಲ. ಇಲ್ಲಿ ಅಂತ್ಯವಿಶ್ರಾಂತಿಗೊಳ್ಳುತ್ತಿರುವಂತಹ ಮಹಾನುಭಾವರ ಬರಕತ್ತಿನಿಂದ ಅಲ್ಲಾಹು ಸುಬ್ಹಾನಹು ತಆಲ ನಮ್ಮೆಲ್ಲರ ಸಮಸ್ಯೆಗಳನ್ನು ಅಲ್ಲಾಹು ತಆಲ ನೀಗಿಸಿಕೊಡ್ಲಿ. ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ಕೂಡ ಇಲ್ಲಿ ಅಂತ್ಯವಿಶ್ರಾಂತಿಗೊಳ್ಳುತ್ತಿರುವಂತಹ ಪ್ರದೇಶ ಅಲ್ಲಾಹು ಸುಬ್ಹಾನಹು ತಆಲ ಈ ಎಲ್ಲಾ ಕಾರ್ಯಕ್ರಮದ ಬರಕತ್ತನ್ನು ಅವರಿಗೂ ಕೂಡ ಅದನ್ನು ತಲುಪಿಸಲಿ ಅಂತೇಳಿ ಪ್ರಾರ್ಥಿಸ್ತಾ